ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿ ಎಂದರೆ ವೈಶಿಷ್ಟ್ಯ ಮತ್ತು ವಿಶೇಷ ಸಾಂಸ್ಕೃತಿಕ ಇದು ಒಂದು ಹಬ್ಬ. ಈ ಹಬ್ಬದ ವಿಶೇಷಗಳು ಏನಂದ್ರೆ, ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಕೃಷ್ಣನ ರೀತಿ ಅಲಂಕಾರ ಮತ್ತು ಸಿಂಗಾರ ಮಾಡಿ ಹೆಜ್ಜೆಯನ್ನ ಹಾಕುತ್ತಾ ಮನೆಯಲ್ಲಿ ನಡೀತಾ ಇದ್ರೆ ಎಷ್ಟು ಚಂದಾನೋ. ಆದ್ರಿಂದ ಈ ಹಬ್ಬವನ್ನ ಆಚರಣೆ ಮಾಡಿ ಕೃಷ್ಣನನ್ನ ನೆನಪು ಮಾಡಿಕೊಳ್ಳಾಗುತ್ತೆ. ಇವತ್ತಿನ ದಿನ ಹುಟ್ಟುಹಬ್ಬ ಆಚರಿಸುವ ಮಕ್ಕಳು ಮತ್ತು ವೇಷಭೂಷಣ ಧರಿಸುವ ಮಕ್ಕಳಿಗೂ ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯ ಪರವಾಗಿಯೂ ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಶುಭಾಶಯಗಳು. ಇವತ್ತಿನ ದಿನ ಒಂದು ಪುಟ್ಟ ಮಗು ರೇವಂತ್ಗೂ ಹುಟ್ಟುಹಬ್ಬದ ಶುಭಾಶಯಗಳು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕೆಜಿಎಫ್ನಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ರೂಪಕಲಾ ಶಶಿಧರ್ ಅವರು ಉದ್ಘಾಟನೆ ಮಾಡಿ ಕೃಷ್ಣನ ಬಗ್ಗೆ, ಕೃಷ್ಣನ ಚರಿತ್ರೆಯನ್ನ ವಿವರವಾಗಿ ವಿವರಿಸಿದ್ರು. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು, ಯಾದವ ಕುಲ ಬಾಂಧವರು ಭಾಗವಹಿಸಿದ್ರು. ಆಸಕ್ತಿ ಬಂತು ಗೊತ್ತಲ್ಲ ನನಗೆ ಅವ್ರ ಬಗ್ಗೆ. ಈ ವಯಸ್ಸಲ್ಲಿ ಇಷ್ಟು ವಿಶೇಷವಾಗಿ ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳಿಗೆ ಬಹಳ ಶ್ರದ್ಧೆಯಿಂದ, ದೇವ್ರ ಕಾರ್ಯಗಳಲ್ಲಿ ಬಹಳ ಭಕ್ತಿಯಿಂದ ವಿಶೇಷವಾಗಿ ಗುರುತಿಸ್ಕೊಂತಾರೆ. ಒಂದು ಹಿರಿಯರು ಅಂದಾಗ ದೇವ್ರ ಕೆಲಸ ಮಾಡುವಂತ ವಿಚಾರದಲ್ಲಿ ವಿಶೇಷವಾಗಿರುವಂತ ಅವರಿಗೆ ಒಂದು ಗುಣನ ನೋಡ್ತೀನಿ. ಮತ್ತೆ ವಿದ್ಯಾಸಂಸ್ಥೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಅವ್ರನ್ನೂ ಕೂಡ ಭಕ್ತಿ ಪೂರ್ವಕವಾಗಿ ನಾನು ಅವ್ರನ್ನ ವಂದಿಸುತ್ತಾ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಪ್ರಾಥಮಿಕ ಪ್ರೌಢನ ಇದೇ ಜಿಲ್ಲೆಯವರು ಮತ್ತೆ ನಮ್ಮ ಕ್ಷೇತ್ರದವರು, ವಿಶೇಷವಾಗಿ ಹೇಳ್ಬೇಕಂದ್ರೆ ಕೆಜಿಎಫ್ ಕ್ಷೇತ್ರದವರು ರಾಮಕೃಷ್ಣ ಪ್ರಸಾದ್ ಅವರು ಕರ್ನಾಟಕ ಲೋಕಸೇವೆ ಆಯೋಗದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ಇವತ್ತು ಕಾರ್ಯಕ್ರಮದ ಭಾಗವಾಗಿರೋದು ಬಹಳ ವಿಶೇಷವಾಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಾದ್ಮೇಲೆ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ಬಹಳ ವಿಶೇಷವಾಗಿದೆ. ಏನು ಇವತ್ತು ವಿಶೇಷತೆ ಅನ್ನುವಂಥದ್ರ ಬಗ್ಗೆ ನಮ್ಮ ಎಲ್ಲರಿಗೂ ಗೊತ್ತಿದೆ. ವೇದಿಕೆಯಲ್ಲಿ ಇರುವಂತ ಎಲ್ಲ ಗಣ್ಯರಿಗೂ ಕೂಡ ಹೇಳ್ಬೇಕಾಗತ್ತೆ. ಡಾಕ್ಟರ್ ಬಗ್ಗೆ ನಾವೇನು ಹೇಳೋಂಗೆ ಇಲ್ಲ, ಎಲ್ಲರಿಗೂ ಪರಿಚಯ ಇದ್ದೀರಾ. ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲರಿಗೂ ಪರಿಚಯ.